ವಿಧಾನಮಂಡಲ ಅಧಿವೇಶನ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ಸರ್ಕಾರಕ್ಕೆ ಭಯ ಶುರುವಾಗಿದೆ. ಸಚಿವ ಸ್ಥಾನ ಕೈತಪ್ಪಿದ ಶಾಸಕರ ಅಸಮಾಧಾನ ಒಂದ್ ಕಡೆಯಾದ್ರೆ, ವಿಪಕ್ಷಗಳಿಂದ ಸದನದ ಹೊರಗೆ ಮತ್ತು ಒಳಗೆ ಹೋರಾಟಕ್ಕೆ ಸಿದ್ಧವಾಗಿದ್ದಾರೆ. ಹೀಗಾಗಿ ಸರ್ಕಾರವನ್ನು ಸಮರ್ಥನೆ ಮಾಡುವ ಹೊಣೆ ಸಚಿವರಿಗೆ ಮಾತ್ರವೇ ಸೀಮಿತವಾಗಲಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಈಗ ಸುಮಾರು 20ರಿಂದ 25 ಜನ ಈಗಾಗಲೇ ಟಚ್ ಹೋಗಿದ್ದಾರೆ. ಅಧಿವೇಶನದಲ್ಲಿ ಇಕ್ಕಟ್ಟಿಗೆ ಸಿಲುಕಲಿದೆಯಾ ಸರ್ಕಾರ? ವಿಪಕ್ಷಗಳ ವಿರುದ್ಧ ವಾರ್ಗೆ ಸಜ್ಜಾಗಿದೆಯಾ ಕೈಪಡೆ? ಈ ಬಾರಿಯ ಮುಂಗಾರು ಅಧಿವೇಶನ ಸಾಕಷ್ಟು ಗದ್ದಲಕ್ಕೆ ಸಾಕ್ಷಿಯಾಗುವ ಲಕ್ಷಣಗಳು ಕೂಡ ಕಾಣ್ತಿವೆ. ಬಿಡದಿ ಟೌನ್ಶಿಪ್ ಹೋರಾಟ, ಕೆಪಿಎಸ್ಸಿ ಹಗರಣ, ಬರ ನಿರ್ವಹಣೆ, ನೈಸ್ ಹೋರಾಟ, ನಾಗೇಂದ್ರ ಅವರನ್ನ ಸಂಪುಟಕ್ಕೆ ಸೇರಿಸಿದ ವಿಚಾರಗಳನ್ನು ಉಭಯ ಸದನಗಳಲ್ಲಿ ಎತ್ತಲು ಇದೀಗ ವಿಪಕ್ಷಗಳು ಸಕಲ ರೀತಿಯಾದಂತಹ ಸಿದ್ಧತೆ ನಡೆಸಿವೆ. ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಲಿವೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಅಧಿವೇಶನ ಆಗಿರುವ ಕಾರಣ ಹೇಗೆ ಎದುರಿಸಲಿದ್ದಾರೆ ಎಂಬ ಪ್ರಶ್ನೆಗಳು ಕೂಡ ಇದ್ದಿವೆ. ಹೌದು, ವಿರೋಧ ಪಕ್ಷಗಳು ಮಾತ್ರವಲ್ಲ, ಸಚಿವ ಸ್ಥಾನ ಸಿಗದೆ ಸಿಟ್ಟಿಗೆದ್ದಿರುವಂತಹ ಕಾಂಗ್ರೆಸ್ನ ಶಾಸಕರು ಸಹ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಅಸಹಕಾರ ತೋರುವ ಸಾಧ್ಯತೆ ಕೂಡ ಇದೆ. ಸಚಿವರ ಜೊತೆಗೆ ಸಹಕಾರ ಕೊಡಬೇಕಾದಂತಹ ಶಾಸಕರು ಸಮರ್ಪಕವಾಗಿ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ ಎಂಬ ಪ್ರಶ್ನೆ ಕೂಡ ಮೂಡುತ್ತಿದೆ. ಆದರೆ ಸಿಎಂ ಮಾತ್ರ ವಿರೋಧ ಪಕ್ಷಗಳಿಗೆ ನಾವು ಉತ್ತರವನ್ನು ಕೊಡ್ತೀವಿ ಅಂತಿದ್ದಾರೆ. ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನ ನಾವು ಕೂಡ ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡ್ಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ. ಸಿಎಂ ಡಿಕೆ ಶಿವಕುಮಾರ್ ಏನೋ ಒಂದು ಅಧಿವೇಶನದಲ್ಲಿ ವಿಪಕ್ಷಗಳು ಹಾಕುವಂತಹ ಪಟ್ಟಿಗೆ ಸಮರ್ಪಕವಾದ ಉತ್ತರವನ್ನು ನೀಡುತ್ತೇವೆ ಅಂತ ಅಂತಿದ್ದಾರೆ. ಅದಕ್ಕಾಗಿ ಕೆಲವು ಆಡಳಿತ ಪಕ್ಷದ ಶಾಸಕರಿಗೆ ಸಿಎಂ ಕಡೆಯಿಂದಲೇ ಮಾಹಿತಿ ಒದಗಿಸಲಾಗುತ್ತಿದೆ. ವಿಪಕ್ಷಗಳು ಎತ್ತುವಂತಹ ಪ್ರಶ್ನೆಗಳಿಗೆ ಸರ್ಕಾರವನ್ನ ಸಮರ್ಥನೆ ಮಾಡಲು ಕೆಲವು ಶಾಸಕರನ್ನ ಸಿದ್ಧ ಮಾಡಲಾಗ್ತಾ ಇದೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತದೆ ಅಂತ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಈಗ ಸಚಿವ ಸ್ಥಾನ ಸಿಗದ ಶಾಸಕರು ಅಧಿವೇಶನದಲ್ಲಿ ಸೈಲೆಂಟ್ ಆಗಲು ನಿರ್ಧರಿಸಿದ್ದಾರೆ. ಕೆಲವು ಶಾಸಕರು ಅಧಿವೇಶನಕ್ಕೆ ಗೈರಾಗುವ ಲಕ್ಷಣಗಳು ಕೂಡ ಎದ್ದು ಕಾಣ್ತಿವೆ. ಹೀಗಾಗಿ ಇದು ರಾಜ್ಯ ಸರ್ಕಾರಕ್ಕೆ ಸದನದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಕೂಡ ಇದೆ. ಸಮರ ಮಾಡೋಕೆ ಜೆಡಿಎಸ್ ಮತ್ತು ಬಿಜೆಪಿ ಸಿದ್ಧವಾಗಿದೆ. ಯಾವ ಬಿಡದಿ ಬಗ್ಗೆ ಬರ್ತಾರೋ ಅಥವಾ ಎಸ್ಆರ್ ಬಗ್ಗೆ ಬರ್ತಾರೋ, ಇನ್ನೊಂದಕ್ಕೆ ಬರ್ತಾರೋ, ಯಾವ್ದು ಬೇಕಾದ್ರೂ ಬರಲಿ, ನಾವು ತಯಾರಿದ್ದೀವಿ. ನೂತನ ಮುಖ್ಯಮಂತ್ರಿಗಳಿದ್ದಾರೆ, ಯುದ್ಧಕ್ಕೂ ತಯಾರಿದ್ದಾರೆ, ಎಲ್ಲದಕ್ಕೂ ರೆಡಿ ಇದ್ದೀವಿ ನಾವು. ಎಲ್ಲ ಕಾಂಗ್ರೆಸ್ ಸರ್ಕಾರ ಒಕ್ಕೂರಲಿಂದ ಆಡಳಿತದ ಎಲ್ಲ ನನ್ನ ಶಾಸಕರು, ಮಂತ್ರಿಗಳು ಎಲ್ಲರೂ ಸಹ ಮುಖ್ಯಮಂತ್ರಿಗಳ ಪರವಾಗಿ, ಕಾಂಗ್ರೆಸ್ ಪರವಾಗಿ ಗಟ್ಟಿ ಧ್ವನಿಯಾಗಿ ನಾನು ನಿಲ್ತೀವಿ. ಕೆಲವರು ಅಸಮಾಧಾನ ಇದಾರಲ್ಲ, ಅವರೆಲ್ಲ ಅಸಮಾಧಾನ ಇಲ್ಲ, ಅಸಮಾಧಾನ ಇರ್ತಾರೆ ಎಲ್ಲರೂ. ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ, ಹೈಕಮಾಂಡ್ ಮಾತಾಡಿದ್ದಾರೆ, ನಾವು ಸಹ ಮಾತಾಡಿದ್ದೀವಿ. ಹಾಗಾಗಿ ಯಾವ ಗೊಂದಲಗಳು ಇರೋದಿಲ್ಲ. ಇನ್ನು ಈ ಬಾರಿಯ ವಿಧಾನಮಂಡಲ ಸದನಗಳು ತುರುಸಿನಿಂದ ಕೂಡಲಿವೆ. ಸಿಎಂ ಬದಲಾವಣೆ ಆಗಿರುವ ಕಾರಣ ಹಲವು ವಿಚಾರಗಳನ್ನು ಎತ್ತಲು ವಿಪಕ್ಷಗಳು ತಯಾರಿ ನಡೆಸಿವೆ. ಸರ್ಕಾರವನ್ನು ಸಮರ್ಥನೆ ಮಾಡಲು ಸಚಿವ ಸ್ಥಾನ ವಂಚಿತ ಶಾಸಕರು ವಿಮುಖರಾಗಲಿದ್ದಾರೆ.